ಇಲ್ಲ ಅಂತ ಹೇಳಿದ್ರೆ ನಮ್ಮ ಮೊಬೈಲಲ್ಲೇ ಹೋಗಿ ಕುತ್ಕೊಂಡ್ಬಿಡ್ತೀವಿ. ಒಂದೊಂದು ಅರ್ಥ ಎಷ್ಟು ಚೆನ್ನಾಗಿದೆ. ಅರ್ಥ ಆಯ್ತಾ ನಿಮಗೆಲ್ಲ? ಹೋಗಿ ಅರ್ಥ ಆಯ್ತಾ? ಇಷ್ಟ ಆಯ್ತಾ ಎಲ್ರಿಗೂ? ಇವತ್ತು ಶಾಲೆ ಅರ್ಥ ಆಯ್ತಾ ಎಲ್ಲರಿಗೂ? ಹಂಗಾಗಿ ನಾಳೆ ಹೇಳಿ ಸರ್. ಹರಿ ಓಂ. ಸಂಸ್ಕಾರ ಸಂಘಟನಾ ಸೇವೆ SP ವೈಸಸ್ ಪ್ರಿನ್ಸ್ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಈಸ್ಟ್ ಕರ್ನಾಟಕ ತುಮಕೂರು ಪಾವಡ ಶಾಖೆ. ನಮ್ಮ ಹೆಸರು ಅಂತರ್ಗಂಗೆ ಶಂಕರಪ್ಪ. ಇವತ್ತಿನಿಂದ ನಾವು ಈ ಪಾವಡದಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ ಇವತ್ತು ಮಕ್ಕಳ ಶಿಬಿರವನ್ನು ಆರಂಭ ಮಾಡಿದ್ದೇವೆ. ಮುಖ್ಯ ಉದ್ದೇಶ ಮಕ್ಕಳಿಗೆ ನಮ್ಮ ದೇಶದ ಸಂಸ್ಕೃತಿ, ರಾಮಾಯಣ ಮಹಾಭಾರತದ ಬಗ್ಗೆ ಪರಿಚಯ ಮತ್ತು ಕಥೆಗಳು ಮತ್ತು ದೇಹವನ್ನು ಹೇಗೆ ಇಟ್ಕೋಬೇಕು, ಎಂಥ ಆಹಾರ ತಿನ್ನಬೇಕು, ಎಷ್ಟು ತಿನ್ನಬೇಕು, ಆಹಾರ ಹೇಗೆ ತಿನ್ನಬೇಕು ಅಂತಕ್ಕಂತಹ ಮಕ್ಕಳಿಗೆ ಸಂಸ್ಕಾರವನ್ನು ತಿಳಿಸ್ತಕ್ಕಂಥದ್ದು. ಸಂಸ್ಕಾರ ಅಂದ್ರೇನು ಅಂತಕ್ಕಂಥದ್ರ ಬಗ್ಗೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು. ಮಕ್ಕಳಿಗೆ ನಿತ್ಯ ನಾವು ಯೋಗಾಸನ ಜೊತೆಗೆ ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗ್ತಕ್ಕಂತಹ ವಿಷಯಗಳನ್ನು ತಿಳಿಸ್ಕೊಡ್ತೇವೆ. ಆಟವನ್ನು ಆಡಿಸ್ತೇವೆ, ಹಾಡನ್ನು ಹೇಳಿಸ್ತೇವೆ. ಹಾಡಿನ ಮುಖಾಂತರವಾಗಿ ನಿಮಗೆ ಯೋಗಾಸನ ಕಲಿಸ್ಕೊಡ್ತೇವೆ ಮತ್ತು ಪ್ರಾರ್ಥನೆ ಮಾಡ್ತೇವೆ. ಮತ್ತು ನಿತ್ಯ ದಿವಸ ನಾವು ಒಂದು ಧ್ಯಾನ ಮತ್ತು ಭಜನೆಯನ್ನು ಮಾಡ್ತೀವಿ. ಇಷ್ಟನ್ನು ಮಕ್ಕಳಿಗೆ ಹೇಳ್ಕೊಟ್ಟು ನಮ್ಮ ದೇಶದ ಸಂಸ್ಕೃತಿಯ ಬಗ್ಗೆ, ನಾಡಿನ ರಕ್ಷಕರ ಬಗ್ಗೆ ಮತ್ತು ರೈತರ ಬಗ್ಗೆ ಮತ್ತು ನಮ್ಮ ತಂದೆ ತಾಯಿಗಳನ್ನು ಹೇಗೆ ನಾವು ನೆನೆಸ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲವನ್ನು ಮಕ್ಕಳಿಗೆ ಪರಿಚಯ ಮಾಡ್ಕೊಳ್ಳೋ ದೃಷ್ಟಿಯಿಂದ ಮತ್ತು ಚಿಕ್ಕ ಮಕ್ಕಳಿಗೆ ಅಂದರೆ 5ನೇ ಕ್ಲಾಸಿಂದ SLC ಆಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಕೂಡ ಇವತ್ತು ನಾವು 21 ದಿವಸಗಳ ಕಾಲ ಯೋಗಾಸನ ಪರಿಚಯ ಮಾಡಿಕೊಟ್ಟು ಆ ಮುಖಾಂತರವಾಗಿ ಅಭಿವೃದ್ಧಿ ಆಗುವುದು ದೈಹಿಕವಾಗಿ ಮಾನಸಿಕವಾಗಿ ಸದೃಢಗೊಳಿಸಲಿಕ್ಕಾಗಿ ಈ ಒಂದು ನಾವು ಶಿಬಿರವನ್ನು ನಡೆಸಿದ್ದೇವೆ. ನಮ್ಮ ಕ್ರಾಂತಿ ಸಂಚಾಲಕ ಇರತಕ್ಕಂಥ ರಾಮಸ್ವಾಮಿ ಅಣ್ಣನವರ ಆದೇಶದಂತೆ ನಾವು ಇಡೀ ರಾಜ್ಯದ ತುಂಬ ಎಲ್ಲ ಕಡೆ ಕೂಡ ಈ ಮಕ್ಕಳಿಗೆ ಬೇಸಿಗೆ ಶಿಬಿರವನ್ನು ಆರಂಭ ಮಾಡಿದ್ದೇವೆ. ಹಾಗಾಗಿ ನಾವು ಕಾರಣ ಕೂಡ ಆಗಮಿಸಿದ್ದೀವಿ. ನಮಗೆಲ್ಲ ಕೂಡ ವಂದನೆಗಳನ್ನು ಅರ್ಪಿಸ್ತಾ ನಿತ್ಯ ಬೆಳಗ್ಗೆ 7 ಗಂಟೆಯಿಂದ 7 ಗಂಟೆ 8:30ವರೆಗೂ ನಿತ್ಯ ಪ್ರತಿ ನಾವು ಹೇಳ್ಕೊಡ್ತೇವೆ. ಇದ್ರ ಮುಖಾಂತರವಾಗಿ ನಿಮಗೆ ಆಟೋಟಗಳು, ಭಜನೆಗಳು, ಪ್ರಾರ್ಥನೆ ಇವೆಲ್ಲವನ್ನು ನಿಮಗೆ ತಿಳಿಸ್ಕೊಡ್ತಾ ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ ಪರಿಚಯ ಮಾಡಿಕೊಡ್ತೇವೆ. ನಾಡಿನ ಪರಿಚಯ, ಪಂಚಭೂತಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ ಮತ್ತು ಸಮಸ್ಯೆಗಳ ಬಗ್ಗೆ ಎಲ್ಲವೂ ನಿಮಗೆ ತಿಳಿಸ್ಕೊಡ್ತಾ ಕೆಲಸವನ್ನು ನಾವು ಮಾಡಲಿಕ್ಕೆ ಇವತ್ತು ಆರಂಭ ಮಾಡಿದ್ದೇವೆ. ತಾವೆಲ್ಲ ಕೂಡ ಆಗಮಿಸಿದ್ದೇವೆ. ತಮಗೆಲ್ಲ ಕೂಡ ಹರಿ ಓಂ ನಮಸ್ತೆ. ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಪಾವಡ. ಏನು ಫ್ರೀಯಾಗಿ ಮಾಡ್ತಾಯಿದ್ದೀರಾ? ದುಡ್ಡು ತಗೋ? ಉಚಿತವಾಗಿ. ಎಷ್ಟು ದಿನ ಮಾಡ್ತೀರಾ? 21 ದಿವಸ ಕಾಲ. ಅನಂತರ ನಮಗೆ ಮತ್ತೆ 3 ದಿವಸ ಟ್ರೈನಿಂಗ್ ಶಿಕ್ಷಕ ಅವ್ರಿಗೆ ಮತ್ತೆ ಅವ್ರಿಗೆ ಹೇಗೆ ಕಲಿಯಬೇಕು ಅಂತ ಇನ್ನೂ ಹೇಳ್ಕೊಡ್ಬೇಕು ಮತ್ತು ಪ್ರಶಿಕ್ಷಣವನ್ನು 3 ದಿವಸ ಟ್ರೈನಿಂಗನ್ನು ಜಿಲ್ಲಾ ಮಟ್ಟದಲ್ಲಿ ಹೇಳ್ಕೊಡ್ತೇವೆ. ಇಷ್ಟು ಈ ತಿಂಗಳು ಮಾಡ್ತಕ್ಕಂಥ ಮುಖ್ಯ ಉದ್ದೇಶ. ಏನು ಪತಂಜಲಿ ಯೋಗ ಶಿಕ್ಷಣ ವತಿಯಿಂದ ಉಚಿತವಾಗಿ ಮಕ್ಕಳಿಗೆ ಬೇಸಿಗೆ ರಜಾ ಇರೋದರಿಂದ 21 ದಿವಸಗಳ ಕಾಲ ಈ ಒಂದು ತರಬೇತಿನ ಹಮ್ಮಿಕೊಂಡಿದ್ದೀವಿ. ಈ ತರಬೇತಿನಲ್ಲಿ ಮಕ್ಕಳಿಗೆ ನಮ್ಮ ಒಂದು ಸಂಸ್ಕೃತಿಯ ಬಗ್ಗೆ ವಿಷಯಗಳ ತಿಳಿಸುವ ಇವತ್ತೆಲ್ಲ ಮಕ್ಕಳು ಮೊಬೈಲಲ್ಲೇ ಮುಳುಗೋಗಿ ನಮ್ಮ ಒಂದು ಸಂಸ್ಕೃತಿಯಲ್ಲಿ ನಮ್ಮ ಭಾರತೀಯ ಇದರದಾಗಲಿ ಎಲ್ಲ ಪರಂಪರೆದೆಲ್ಲ ಮರ್ತೋಗಿದ್ದಾರೆ. ಹಂಗಾಗಿ ಆ 21 ದಿವಸಗಳಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಏನು ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಿಂದ ಎಲ್ಲ ಮಕ್ಕಳಿಗೂ ಕೂಡ ಅದನ್ನು ಕಲಿಸೋಣ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮನ ಇವತ್ತು ನಮ್ಮ ಪಾವಗಡ ಪತಂಜಲಿ ಯೋಗ ಶಿಕ್ಷಣ ಸಮಿತಿ, ಅದು KEBಯಲ್ಲಿ 2 ಬ್ರ್ಯಾಂಚ್ ಇದೆ. ಒಂದು ಬ್ರ್ಯಾಂಚಲ್ಲಿ ಅಲ್ಲಿ ಮಾಡ್ತಿದ್ದಾರೆ, ಇನ್ನೊಂದು ಶಾಂತಿನಗರದಲ್ಲಿ ಅಲ್ಲಿ ಮಾಡ್ತಾರೆ, ಯೋಗ ಮಂದಿರದಲ್ಲಿ ಕೂಡ ಇದೆ. ಮತ್ತು ನಾವು ಜಾಗ ಇಲ್ಲ ಹತ್ರ ಆಗಲಿ ಅಂತ ಹೇಳಿ ಈ KEBನಲ್ಲಿ ಸ್ಥಳ ತಗೊಂಡು ಈ KEBನಲ್ಲಿ ಕೂಡ ಮಾಡ್ತಾ ಇದ್ದೀವಿ. ಅದಕ್ಕೆ ಎಲ್ಲ ಮಕ್ಕಳು ಬಂದುಬಿಟ್ಟು ಇದರಲ್ಲಿ ಉಚಿತವಾಗಿ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮನ ಯಾವ ರೀತಿ ಗೌರವಿಸಬೇಕು, ಹಿರಿಯರನ್ನ ಯಾವ ರೀತಿ ಗುರುಗಳನ್ನು ಯಾವ ರೀತಿ ಗೌರವಿಸಬೇಕು ಅನ್ನೋ ಉದ್ದೇಶನೇ ಇದು. ಹಾಗಾಗಿ ಎಲ್ಲ ತಂದೆ ತಾಯಿಗಳು ಕೂಡ ಈ ಒಂದು ಶಿಬಿರಕ್ಕೆ ಮಕ್ಕಳನ್ನು ಕಳಿಸಿ, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಹೇಳ್ಕೊಡೋಂಥ ವಿಷಯಗಳು ಇನ್ನೆಲ್ಲೂ ಹೇಳ್ಕೊಡೋದಿಲ್ಲ. ಕಂಪ್ಯೂಟರ್ ಇಲ್ಲವೇ ಇಲ್ಲ ನಮ್ಮ ಹತ್ರ ಏನಿದ್ರೂ ಕೂಡ ಅವರ ದೇಹ ಹೇಗಿಟ್ಕೋಬೇಕು, ಅವರ ಯೋಗದಿಂದ ಯಾವ ರೀತಿ ಕಲಿಬೇಕು ಅನ್ನೋ ಉದ್ದೇಶ ಇದು ನಮ್ಮದಾಗಿರುತ್ತದೆ. ಅದರಿಂದ ಎಲ್ಲ ತಂದೆ ತಾಯಿಗೆ ಕೇಳ್ಕೊಳ್ಳೋದು ಏನಪ್ಪ ಅಂದರೆ, ತಮ್ಮ ಮಕ್ಕಳನ್ನು ದಯವಿಟ್ಟು 7 ಗಂಟೆಯಿಂದ 8:30ವರೆಗೂ ಅನುವು ಮಾಡಿಕೊಂಡು ಕಳಿಸ್ಕೊಡಿ. ಈ ಮುಖಾಂತರ ತಮ್ಮಲ್ಲಿ ಎಲ್ಲ ತಂದೆ ತಾಯಿಗೂ ನಾವು ಕೇಳ್ಕೊಳ್ತಾ ಇದ್ದೀವಿ. ಹರಿ ಓಂ. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿನ್
आवाहु पुरुषाकारं शङ्खचक्रासिदारिणीं सहस्रशिरसं स्वेदं प्रणमामि पतञ्जलिं असतो मा सद्गमय तमसो मा ज्योतिर्गमय मृत्योर्मामृतङ्गमय शान्तिः सर्वे भवन्तु सुखिनः सर्वे सन्तु निरामयः सर्वे भद्राणि पश्यन्तु मा कच्चित् दुःखभाग् भवेत् हरिः ओम् शान्तिः मातृदेवो भव पितृदेवो भव आचार्य देवो भव अतिथिदेवो भव राष्ट्रदेवो भव बोलो भारत माता की जय श्री रामचंद्र महाराज की जय वंदे मातरम ಎಲ್ಲರೂ ತಲೆಬಾಗಿ ನಮಸ್ಕಾರ ಮಾಡ್ಕೊಳ್ಳಿ ತಂದೆ ತಾಯಿಗೆ ಗುರುವಿಗೆ ನಮಸ್ಕಾರ ಮಾಡ್ತಾ ಮೇಲೆ ಬನ್ನಿ ಕೈ ಕೊಂಡು ಏನಪ್ಪ ಎರಡು ಕೈಗಳನ್ನ ಮುಂದೆ ಇಟ್ಕೊಳ್ಳಿ ಈ ತರ ಮನೆ ಕರಾಗ್ರೆ ವಸತೆ ಲಕ್ಷ್ಮಿ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತಾ ಗೌರಿ ಪ್ರಭಾತೆ ಕರದರ್ಶನಂ ಕೈ ಇಟ್ಕೊಂಡು ಮೇಲಿಂದ ಸ್ಪರ್ಶ ಮಾಡ್ಕೊಳ್ಳಿ. ನಿಮ್ಮ ಶಕ್ತಿ ಎಲ್ಲ ಕೂಡ ನಿಮ್ಮ ಬಾಡಿಗೆನೆ ಬರಬೇಕು. ಈ ಕೈಯಲ್ಲಿ ಅಷ್ಟು ಅದ್ಭುತವಾದ ಒಂದು ಶಕ್ತಿ ಇದೆ. ಯಾಕೆಂದ್ರೆ ಅಂಗೈಯಲ್ಲೇ ನಮ್ಮ ಆರೋಗ್ಯ ಎಲ್ಲ ಇರೋದ್ರಿಂದ ಈ ಕೈಯನ್ನು ಸ್ಪರ್ಶ ಮಾಡ್ಕೊಂಡಾಗ ನಮ್ಗೆಲ್ಲ ನಮ್ಮ ಬಾಡಿಗೆ ಆ ಶಕ್ತಿನ ನಾವು ನಮ್ಮ ಬಾಡಿಗೆ ಕೊಟ್ಕೋಬೇಕು. ಗೊತ್ತಾಯ್ತಾ? ಇವತ್ತಿನ ಶಾಲೆ ಇವತ್ತಿನ ಯೋಗಾಭ್ಯಾಸ ಮುಕ್ತಾಯ ಆಗಿದೆ. ನಿಮ್ಗೆ ಇವತ್ತು ಪರಿಚಯ ಮತ್ತೆ ಪ್ರೇಯರಿನ ಅರ್ಥ ಮಾತ್ರ ಹೇಳ್ತಾರೆ ಅಣ್ಣವರು. ನಾಳೆಯಿಂದ ನಿಮ್ಗೆ ಮಾಮೂಲು ಕ್ಲಾಸ್ ಎಲ್ಲ ಇರುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಇನ್ನು ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಇದ್ರೂ ಕೂಡ ಕರ್ಕೊಂಡು ನಾಳೆ 7 ಗಂಟೆ ಅಂದ್ರೆ 5 ನಿಮಿಷ ಮುಂಚೆ ಬರ್ಬೇಕು. ಎಲ್ಲರೂ ಕೂಡ ಎಲ್ಲರೂ ಬರ್ಬೇಕಾದ್ರೆ ಒಂದೊಂದು ಬೆಡ್ಶೀಟ್ ತಗೊಂಡು ಬರ್ಬೇಕು. ಯಾಕೆ ಅಂದ್ರೆ ನಿಮ್ಗೆ ಕಾಲ್ ಕುತ್ಕೊಳ್ಳೋಕೆ ಒತ್ತುತ್ತೆ ಕೆಳಗಡೆ. ಹಂಗಾಗಿ ಸ್ವಲ್ಪ ದಪ್ಪನೆ ಬೆಡ್ಶೀಟ್ ಇಟ್ಕೊಂಡು ಒಂದು ಬ್ಯಾಗ್ ಅಲ್ಲಿ ಹಾಕೊಂಡು ತಗೊಂಡು. ಸರಿನಾ? ಹರಿವು